ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ ಸ್ಪೆಷಲ್ಲು ನಮ್ಮ ಮನೇಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ಅದ್ರ ಮೊದಲು ಈರುಳ್ಳಿ ಖಾರ ರುಬ್ಕೋಬೇಕು. ಈರುಳ್ಳಿ ಒಂದು 2 ಈರುಳ್ಳಿ ತಗೊಂಡಿದ್ದೀನಿ, ಮೀಡಿಯಮ್ ಸೈಜು. 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 2 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ರುಬ್ಕೋಬೇಕು. ತುಂಬ ನೈಸಾಗಿ ರುಬ್ಬೋದು ಬೇಡ, ಈ ಥರ ರುಬ್ಕೋಬೇಕು. ಚಿಕನ್ ಒಗ್ಗರಣೆ ಹಾಕೊಳ್ಳೋಣ. ಚಿಕನ್ನು ಈರುಳ್ಳಿ ಖಾರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 3 ಸ್ಪೂನು ಹಾಕೊಳ್ಳೋಣ ಸಾಕು, ಜಾಸ್ತಿ ಹಾಕ್ಬೇಡಿ. ಚಿಕನ್ನು ಅಲ್ಲಿ ಗಿಡ್ಡ ಅಂಶ ಇರುತ್ತೆ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಪುಡಿ ಹಾಕ್ತಾ ಇದ್ದೀನಿ, ಕಸ್ತೂರಿ ಮೆಂತ್ಯ ಸ್ವಲ್ಪ. ಉಪ್ಪಿರೋದು ಈರುಳ್ಳಿ ಮಸಾಲ ಹಾಕ್ತಾ ಇದ್ದೀನಿ. ಒಂದು 2 ನಿಮಿಷ ಈರುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಪುಡಿ ಇಟ್ಕೊಂಡು ಈರುಳ್ಳಿ ಖಾರ ಫ್ರೈ ಆಗಿದೆ. ಚಿಕನ್ ಹಾಕ್ತಾ ಇದ್ದೀನಿ. ಇದು 1 kg ಚಿಕನ್ ತೊಗೊಂಡಿದ್ದೀನಿ. ಕಳ್ಳುಪ್ಪು ಹಾಕ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಈರುಳ್ಳಿ ಖಾರದಲ್ಲಿ ಫ್ರೈ ಆಗಬೇಕು ಚಿಕನ್ನು. ಮೀಡಿಯಮ್ ಉರಿ ಇಟ್ಕೊಳ್ಳಿ. ಕಾಯಿ ಮಸಾಲ ರುಬ್ಕೊಳ್ಳೋಣ. ಅರ್ಧ ಕಾಯಿ ಉಪ್ಪು, ತೆಂಗಿನಕಾಯಿ, ಸೋಂಪ ಸ್ವಲ್ಪ, ಗಸಗಸೆ ಸ್ವಲ್ಪ, ಹುರ್ಗಡ್ಲೆ 1 ಸ್ಪೂನು, ಅಚ್ಚು ಖಾರದ ಪುಡಿ. ನಮ್ಮನೆ ಖಾರ ಇದೆ, 1.5 ಸ್ಪೂನ್ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ 2 ಸ್ಪೂನು, ಟೊಮೊಟೊ 1, 3 ಲವಂಗ, ಸ್ವಲ್ಪ ಚಕ್ಕೆ. ರುಬ್ಕೋಬೇಕು. ಈರುಳ್ಳಿ ಮಸಾಲ ಫ್ರೈ ಮಾಡ್ಕೊಂಡಿದ್ದೀನಿ 5 ನಿಮಿಷ. ಇವಾಗ ಕಾಯಿ ಮಸಾಲ ಹಾಕ್ತಾ ಇದ್ದೀನಿ. ಮಸಾಲೆ ಎಲ್ಲ ಫ್ರೈ ಆಗಿದೆ. ನೀರು ಹಾಕ್ತಾ ಇದ್ದೀನಿ. ನೀರು ನಿಮಗೆ ಸಾಂಬಾರು ಗಟ್ಟಿ ಬೇಕಾ ತೆಳು ಬೇಕಾ ನೋಡ್ಕೊಂಡು ಹಾಕೊಳ್ಳಿ. ನೀರು ಹಾಕ್ತೀನಿ. ಕಳ್ಳುಪ್ಪು ಹಾಕ್ತಾ ಇದ್ದೀನಿ. ಮುಂಚೆ ಈರುಳ್ಳಿ ಖಾರದಲ್ಲಿ ಸ್ವಲ್ಪ ಹಾಕಿದ್ದೆ, ಸ್ವಲ್ಪ ಹಾಕ್ತಾ ಇದ್ದೀನಿ. ಇದಾಗಿದೆ. ಮುಚ್ಚಳ ಮುಚ್ತಾ ಇದ್ದೀನಿ. ಇದು ಮಟನ್ನು ಬೇಯೋದು ಲೇಟು. 4 ರಿಂದ 5 ವಿಸಿಲು ಕೂಗಿಸ್ಕೋಬೇಕು. ಕುಕ್ಕರ್ ತಣ್ಣಗಾಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕಿ ಒಂದು ಕುದಿ ಕುದಿಸ್ಕೋಬೇಕು. ನೀವು ಮನೇಲಿ ಮಾಡಿ ಈ ಥರ ಚೆನ್ನಾಗಿರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಚಾನಲ್ ನೋಡಿದವ್ರಿಗೆ